ಸೊ ವೆಲ್ಕಮ್ ಬ್ಯಾಕ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮೊದಲನೇ ODI ಮ್ಯಾಚ್ಗೆ ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು 15 ಮೆಂಬರ್ಸ್ ಸ್ಕ್ವಾಡಲ್ಲಿ ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ ಸಿಕ್ಕಿದೆ. ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಅಂತ ಹೆಸರಾಗಿದ್ದಂತಹ ಶ್ರೇಯಸ್ ಅಯ್ಯರ್ ಅವರು ಯಾವಾಗ ವಿಜಯ್ ಹಜಾರೆ ಟ್ರೋಫಿಲಿ ಫಸ್ಟ್ ಮ್ಯಾಚಲ್ಲಿ 82 ರನ್ನ ಹೊಡೆದ್ಬಿಟ್ಟು ಕ್ಲೋಸ್ ಮಾರ್ಜಿನಲ್ಲಿ ಮುಂಬೈನ ಗೆಲ್ಸಿದ್ರು, ಅವಾಗಲೇ ಇದು ಪಕ್ಕ ಆಗೋಗ್ಬಿಡ್ತು. ಆ್ಯಂಡ್ ಇವಾಗ ಅಫಿಷಿಯಲ್ ಅಪ್ಡೇಟು BCCI ಕಡೆ ಬಂದಿದೆ. ಅವರು ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಅಲ್ಲ, ಅವರು ಪಕ್ಕಾ ಫಿಟ್ ಆಗಿದ್ದಾರೆ ಆ್ಯಂಡ್ ಆಡ್ತಾರೆ ಎಲ್ಲ ಮ್ಯಾಚ್ನು ಅನ್ನೋ ಥರ ಅಪ್ಡೇಟ್ ಕೊಟ್ಟಿದ್ದಾರೆ. ಅವ್ರು ಫಿಟ್ ಇದ್ದಾರೆ ಅಂತಲೇ ಖಂಡಿತ ಆಡಲೇಬೇಕಂದ್ರೆ ಅವರ ಸ್ಟ್ಯಾಟ್ಸು ಆ ರೇಂಜಲ್ಲೇ ಇದೆ, ಆ ಥರನೇ ಇದೆ. ICC ಟೂರ್ನಮೆಂಟ್ಸಲ್ಲಾಗಿರಲಿ, ಎಸ್ಪೆಷಲಿ ODI ಫಾರ್ಮೆಟ್ ಅಂತ ಅಂದಾಗ ಶ್ರೇಯಸ್ ಅಯ್ಯರ್ ಟಾಪ್ ಲೆವೆಲಲ್ಲಿ ಇಂಡಿಯಾಗೆ ಆಡಿದ್ದಾರೆ. ಅವರ ಆ್ಯಾವ್ರೇಜ್ ಕೂಡ ಅದೇ ಥರ ಹೇಳುತ್ತೆ, ಸ್ಟ್ಯಾಟ್ಸು ಕೂಡ ಅದೇ ಥರನೇ ಹೇಳುತ್ತೆ. ಸೊ ಓಕೆ, ಅವರು ಪಕ್ಕ ಆಡೋ ಥರ ಆಗಿದೆ. ಪ್ಲೇಯಿಂಗ್ ಲೆವೆನಲ್ಲಿ ಅವರು 100% ನಂಬರ್ 4 ಸ್ಲಾಟಲ್ಲಿ ಆಡುವಂಥ ಸಾಧ್ಯತೆ ಅಲ್ಲ, ಪಕ್ಕ ಖಚಿತವಾಗಿ ಆಡ್ತಾರೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ, ವಿರಾಟ್ ಕೊಹ್ಲಿ ವದೋದರನ ತಲುಪ್ತಾ ಇದ್ದಂಗೆ ಮಾಪ್ ಫ್ರೇಮ್ ಆಗೋಗ್ಬಿಟ್ಟಿದೆ. ಫುಲ್ಲು ಎಲ್ಲ ಜಂಗುಳಿ ಫುಲ್ಲು ಅವನಜ್ಜಿ ಹಾಕೊಂಡು ಮುತ್ಕೊಂಡ್ಬಿಟ್ಟಿದ್ದಾರೆ. ಏನು ಪ್ರೊಡಕ್ಷನ್ ಇತ್ತೋ ಏನೋ ಇಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಜನಗಳ ಮಧ್ಯೆ ತೂರಾಡ್ಕೊಂಡು ಹೋದಂಗೆ ಇತ್ತು ಅಲ್ಲಿ. ಆ್ಯಂಡ್ ವಿರಾಟ್ ಕೊಹ್ಲಿ ಇನ್ನೂ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದರೆ, 3 ವರ್ಷ ಆದ ನಂತರ ವಿರಾಟ್ ಕೊಹ್ಲಿ ಅವರು ಒಂದು ಪೋಸ್ಟ್ನ ಹಾಕಿದರೆ ಪ್ರಾಕ್ಟೀಸ್ ಸೆಷನ್ ರಿಲೇಟೆಡು. ಬಿಟ್ಬಿಟ್ಟಿದ್ರು ವಿರಾಟ್ ಕೊಹ್ಲಿ. ಬರೀ ವರ್ಲ್ಡ್ ಕಪ್ ಮಾತ್ರ ಪೋಸ್ಟ್ ಮಾಡಿದ್ರು ಆ್ಯಂಡ್ RCB ಮಾತ್ರ ಪೋಸ್ಟ್ ಮಾಡಿದ್ರು. ಮಧ್ಯದಲ್ಲೆಲ್ಲ ಏನು ಪೋಸ್ಟೇ ಮಾಡ್ತಾರಿಲ್ಲ, ಅಂದರೆ ಮ್ಯಾಚ್ ರಿಲೇಟೆಡ್ ಏನು ಕೂಡ ಪೋಸ್ಟ್ ಮಾಡ್ತಿರಲಿಲ್ಲ. ಪ್ರಾಕ್ಟೀಸ್ ಸೆಷನ್ ರಿಲೇಟೆಡ್ ಆಗಿರಲಿ, ಪ್ರಿಪ್ರೇಷನ್ ರಿಲೇಟೆಡ್ ಆಗಿರಲಿ, ಯಾವ ರಿಲೇಟೆಡ್ ಕೂಡ ಏನು ಪೋಸ್ಟ್ ಮಾಡ್ತಿರಲಿಲ್ಲ. ಒಂದು ಮ್ಯಾಚ್ ಗೆದ್ರು ಪೋಸ್ಟ್ ಮಾಡ್ತಿಲ್ಲ, ಸೋದ್ರು ಪೋಸ್ಟ್ ಮಾಡ್ತಿಲ್ಲ, ಎಂಥ ಪೋಸ್ಟ್ ಕೂಡ ಮಾಡ್ತಿರಲಿಲ್ಲ. RCBದಾಗಿತ್ತು, ಜೊತೆಗೆ 2024 ವರ್ಲ್ಡ್ ಕಪ್ದಾಗಿದೆ. ಇನ್ಫ್ಯಾಕ್ಟ್ ಚಾಂಪಿಯನ್ಸ್ ಟ್ರೋಫಿದು ಕೂಡ ಪೋಸ್ಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಇಷ್ಟು ಮಾತ್ರ ಪೋಸ್ಟ್ ಮಾಡಿದ್ರು. ಸೊ ಇವಾಗ ಮತ್ತೆ ಇನ್ನೊಂದು ಹೊಸ ವಿರಾಟ್ ಕೊಹ್ಲಿನ ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ. ಯಾಕಂದರೆ ರೀಸೆಂಟಾಗಿ ಹೆವಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಪ್ರಮೋಷನ್ಸ್ ಅದು ಇದೆಲ್ಲ ಬಿಟ್ಟು ಅವರ ಪರ್ಸನಲ್ ಲೈಫ್ ಬಗ್ಗೆ ಪೋಸ್ಟ್ ಮಾಡ್ತಿದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಅನುಷ್ಕಾದಾಗಿರ್ಬೋದು, ಸಿಕ್ಕಾಪಟ್ಟೆ ಪೋಸ್ಟ್ಗಳು ಬರ್ತಾ ಇದೆ ರೀಸೆಂಟಾಗಿ. ಜೊತೆಗೆ ಮ್ಯಾಚ್ ರಿಲೇಟೆಡ್ ಪೋಸ್ಟು ಬಂದಿದೆ ಇವಾಗ. ಸೊ ವಿರಾಟ್ ಕೊಹ್ಲಿನ ಹೇಳಿದರು, ಏನು ಮ್ಯಾಚ್ ರಿಲೇಟೆಡ್ ಪೋಸ್ಟ್ ಮಾಡಬೇಕಾ, ನಾನು ಏನು ಮಾಡಿಬಿಟ್ರೆ ಏನು ಮಾಡೋದೇನು ಮಾಡಿಲ್ಲ ಅಂತಂದರೆ, ಹೆಂಗಿದ್ರು ಮ್ಯಾಚ್ ಆಡ್ತೀವಿ, ಎಲ್ಲರೂ ನೋಡ್ತಾರೆ, ನಾನು ಪೋಸ್ಟ್ ಮಾಡಬೇಕಾದ್ರ ಬಗ್ಗೆ ಅಂತ ಕೇಳಿದರೆ ಇವಾಗ ಅವರೇ ಪೋಸ್ಟ್ ಮಾಡಿದರೆ. ಸೊ ಮನುಷ್ಯನ ಮನಸ್ಸು ಹೆಂಗೆ ಅಂತಂದರೆ ಒಂದೇ ಥರ ಸೀಮಿತವಾಗಿರೋದಿಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಇದಕ್ಕಿದೆ ಉದಾಹರಣೆ. ಅವರೇ ಪೋಸ್ಟ್ ಮಾಡಲ್ಲ ಅಂತಂದವರು ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಓಕೆ, ತಲೆಗೆ ಶೂಟ್ ಹಾಕಿದ್ದು ಸಾಕು. ಇವಾಗ ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ 11 ಯಾವ ಥರ ಕಾಣಿಸ್ಬೋದು. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಗೆ ರಿಟರ್ನ್ ಆಗಿರೋದ್ರಿಂದ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸೋದು. ನಾವು 100% ಪ್ಲೇಯಿಂಗ್ 11ಅಲ್ಲಿ ಇರಲೇಬೇಕು, ಇದ್ದೇ ಇರ್ತಾರೆ. ಜೊತೆಗೆ ರೋಹಿತ್ ಶರ್ಮಾ ಅವ್ರ ಜೊತೆಗೆ ಆಡ್ತಾರೆ. ಇಲ್ಲಿ ಕ್ಯಾಪ್ಟನ್ ಮೈನಾಗಿ ಹೇಳ್ಬೇಕಪ್ಪ. ರೋಹಿತ್ ಶರ್ಮಾ ಜೊತೆಗೆ ಶುಭ್ಮನ್ ಗಿಲ್ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕ್ಯಾಪ್ಟನ್ನೇ ಮೇಯ್ನ್ ಬರೋದು ಫಸ್ಟು ಟೀಮ್ ಅಂತ ಅಂದಾಗ. ವಿರಾಟ್ ಕೊಹ್ಲಿ ನಂಬರ್ 3 ಇದು ಫಿಕ್ಸ್ ಸ್ಲಾಟು. ಆಮೇಲೆ ನಂಬರ್ 4 ಶ್ರೇಯಸ್ ಅಯ್ಯರ್ ಇದು ಫಿಕ್ಸ್ ಸ್ಲಾಟು, ಅಲಾಡ್ಸೋಕ್ಕಾಗಲ್ಲ. ನಂಬರ್ 5 KL ರಾಹುಲ್ ಇದು ಫಿಕ್ಸ್ ಸ್ಲಾಟು, ಅಲಾಡ್ಸೋಕ್ಕಾಗಲ್ಲ. ಟಾಪ್ 5 ಫಿಟ್ ಹೋಗಿರೋ, ಇಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಯಾರು ತಿಪ್ಪುರ್ಲಾಗೋದ್ರು ಕೂಡ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಶ್ರೇಯಸ್ ಅಯ್ಯರ್ ಫಿಟ್ ಇದ್ದಾರೆ ಅಂತಲೇ ಖಂಡಿತ ಸ್ಟ್ರೈಟ್ ಅವೇ ವಾಕಿನ್ ಮಾಡ್ತಾರೆ 11ಗೆ. ಸೊ ಇಲ್ಲಿ ನಂಬರ್ 5 KL ರಾಹುಲ್ ಆದ ನಂತರ ನಂಬರ್ 6 ಸ್ಲಾಟ್ ಏನಿದೆ, ಇದು ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಜಡೇಜಾ ಮೇಲೆ ಬಂತು ಅಂತಂದರೆ, ಇನ್ ಕೇಸ್ ನಂಬರ್ 6 ಜಡೇಜಾ ಆಡ್ತವ್ರೆ, ನಂಬರ್ 7 ಸ್ಲಾಟು ಹಂಗೆ ಹಿಂಗೆ ಆಗುವಂಥ ಸಾಧ್ಯತೆ ಇರುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾರೆ ಅಥವಾ ವಾಷಿಂಗ್ಟನ್ ಸುಂದರ್ ಆಡ್ತಾರ ಅಂತ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಅಂತ ಬಂದಾಗ ವಾಷಿಂಗ್ಟನ್ ಸುಂದರ್ನ ರೀಸೆಂಟಾಗಿ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ, ಮಸ್ತಾಗಿ ಆಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಕೊಟ್ಟಂಥ ಆಪರ್ಚುನಿಟಿಗಳಲ್ಲಿ ವೈಟ್ ಬಾಲ್ ಫಾರ್ಮೇಟ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಷ್ಟರ ಮಟ್ಟಿಗೆ ಅದು ಮಾಡಿಲ್ಲ. ಆಪರ್ಚುನಿಟಿ ಕೊಡಬೇಕಾಗುತ್ತೆ ನನ್ನ ಪ್ರಕಾರ. ನಿತೀಶ್ ಕುಮಾರ್ ರೆಡ್ಡಿಗೂ ಕೂಡ ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ 3 ಮ್ಯಾಚ್ ಅವಕಾಶ ಕೊಡ್ತು ಅಂತಂದರೆ ಅದೇನು ಪ್ರೂವ್ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ಈ ಒಂದು ಸೀರೀಸಲ್ಲಿ. ಸೊ ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿಗೆ ಆಡಿಸಿದ್ರೆ ಒಳ್ಳೆಯದು ವಾಷಿಂಗ್ಟನ್ ಸುಂದರ್ಗಿಂತ. ಯಾಕಂದರೆ ಸಿಕ್ಕಾಪಟ್ಟೆ ಚಾನ್ಸು ವಾಷಿಂಗ್ಟನ್ ಸುಂದರ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಪ್ರೂವ್ ಕೂಡ ಮಾಡಿದ್ದಾರೆ. ಅವ್ರನ್ನೂ ಕೂಡ ಡ್ರಾಪ್ ಮಾಡೋದು ಒಂಥರ ಸೈಕ್ ಆಗುತ್ತೆ. ನೋಡೋಣ ಯಾರು ಆಡ್ತಾರೆ ಅಂತ. ಇವರಿಬ್ಬರಲ್ಲಿ ಯಾರು ಆಡ್ತಾರೆ ಅನ್ನೋದು ಕನ್ಫ್ಯೂಷನ್ ಇನ್ನೂ ಸಹ ಇದೆ. ನಂಬರ್ 7 ಜಡೇಜಾ ಆಡ್ತಾರೆ, ಕುಲ್ದೀಪ್ ಯಾದವ್ ಪಕ್ಕ ಆಡ್ತಾರೆ, ಪ್ರಸಿದ್ಧ ಕೃಷ್ಣ 100% ಆಡ್ತಾರೆ, ಸಿರಾಜ್ ಅಣ್ಣ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಲಾಸ್ಟ್ ಸೀರೀಸ್ ಹರ್ಷಿತ್ ರಾಣಾ ಆಡಿದರು, ಸಿರಾಜ್ ಅಣ್ಣ ಇರಲಿಲ್ಲ ಆ ಸೀರೀಸಲ್ಲಿ. ಸೊ ಸಿರಾಜ್ ಅಣ್ಣ ಬಂದಿರೋದ್ರಿಂದ ಅವ್ರಿಗೆ ಅವಕಾಶ ಮಾಡ್ಕೊಂಡು ಕೊಡ್ತಾರೆ ಸೀನಿಯರ್ ಪ್ಲೇಯರ್ಗೆ ಅಂತ ಅಂದ್ಕೊಂಡಿದ್ದೀನಿ. ಹರ್ಷಿತ್ ರಾಣಾ ಅವ್ರನ್ನ ಈಚೆ ಕಡೆ ಕೂರಿಸ್ಬಿಟ್ಟು ಆಮೇಲೆ ಹರ್ಷದೀಪ್ ಸಿಂಗ್ ಅವರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ, ಅದರಲ್ಲಿ ಇವರು ಕೂಡ ಇದ್ದಾರೆ. ಏನು ಗುರು ಹರ್ಷಿತ್ ರಾಣಾ ಇಲ್ವಾ ಅಂತ ಕೇಳ್ಬೋದು. ಹರ್ಷಿತ್ ರಾಣಾ ಮೇನಾಗಿ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹರ್ಷದೀಪ್ ಸಿಂಗು ಮೇನಾಗಿ ಆಡ್ತಾರೆ T20 ವರ್ಲ್ಡ್ ಕಪ್ಪಲ್ಲಿ. ಸೊ ಅದರಿಂದ ಇದೊಂಥರ ಪ್ರೆಪ್ ಇದ್ದಂಗೆ ಇರುತ್ತೆ ಅಂತ ಅಂದ್ಕೊಂಡು, ಏನು ಗುರು ಪ್ರೆಪ್ಪೋ, ಅಲ್ಲಿ T20s ಬರ್ತಾ ಇಲ್ವ, ಅಲ್ಲೇ ಇರುತ್ತೆ ಪ್ರೆಪ್ಪು, ಇಲ್ಲೂ ಪ್ರೆಪ್ ಆಗಿಬಿಟ್ಟು ಅಲ್ಲೂ ಪ್ರೆಪ್ ಆಗಿಬಿಟ್ಟು ಹೋಗ್ಬೇಕಾ ಅಲ್ಲಿ T20 ವರ್ಲ್ಡ್ ಕಪ್ಗೆ? ಹಂಗಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಲೆಫ್ಟ್ ಆರ್ಮ್ ಪೇಸರ್ ಅಂತ ಅಂದಾಗ. ಯಾಕಂದರೆ ಲೆಫ್ಟ್ ಆರ್ಮ್ ಪೇಸರ್ ಅಂತ ಇರೋದು ಅವ್ರೊಬ್ಬರೇನೆ. ಸೊ ಅದರಿಂದ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ 11 ಕಾಂಬಿನೇಷನ್ ಜೊತೆಗೆ ಹೋಗ್ಬೋದು ಅಂತ. ರೆಸ್ಟ್ ಮಾಡೋವಂಥವ್ರು ನನ್ನ ಪ್ರಕಾರ ಪಂತು, ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರು ಮತ್ತು ಯಶಸ್ವಿ ಜೈಸ್ವಾಲ್ ರೆಸ್ಟ್ ಮಾಡ್ಬೋದು ಅಂತ. ರೆಸ್ಟ್ ಅಂತ ಅಂದರೆ ಕೂರಿಸ್ಬೋದು, ಬೆಂಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಂಗೆ ಅನ್ನಿಸ್ತಾ ಇದೆ ನಿಮಗೆ, ಇದು ಸ್ಟ್ರಾಂಗೆಸ್ಟ್ 11 ಥರ ಕಾಣಿಸ್ತಾ ಇದೆಯಾ, ಅಥವಾ ಕೂರಿಸಿರುವಂಥ 4 ಜನರಲ್ಲಿ ಯಾರಾದರೂ ಆಡಿಸ್ಬೇಕು ಅಂತ ಹೇಳ್ತೀರಾ? ಕಾಮೆಂಟ್ಸ್ ಕಾಮೆಂಟ್ ಮಾಡಿ ತಿಳಿಸಿ.